ಗೆ ಸೆರೆಮನೆಯ ನೈಜ ದರ್ಶನ. ಬಳ್ಳಾರಿ ಜೈಲಿನ ಕಠೋರ ಕಾನೂನಿಗೆ ಬೆಸ್ತು ಬಿದ್ದಿದ್ದಾನೆ ಕಾಟೇರ. ಬಂಧಿಖಾನೆಯಲ್ಲಿ ಬಂದಿಯಾಗಿರೋ ದರ್ಶನ್ ಜಾಮೀನು ಭವಿಷ್ಯ ಏನು? ಜಗ್ಗುದಾದನಿಗೆ ಜಾಮೀನು ಸಿಗುತ್ತಾ ಇಲ್ವಾ? ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ನ ಕರಾಳ ಕಾರ್ಯದ ಇಂಚಿಂಚು ರಹಸ್ಯ. ಆ ಚಾರ್ಜ್ ಶೀಟೇ ದರ್ಶನ್ಗೆ ಮುಳುವಾಗತ್ತಾ? ದಾಸನ ಜಾಮೀನು ವಿಚಾರವಾಗಿ ಕಾನೂನು ತಜ್ಞರು ಏನ್ ಹೇಳ್ತಾರೆ? ಆಧುನಿಕ ದುರ್ಯೋಧನನಿಗೆ ಇನ್ನೆಷ್ಟು ದಿನ ಜೈಲುವಾಸ? ಇದೇ ಹೊತ್ತಿನ ವಿಶೇಷ. ಡೆವಿಲ್ ಬೇಲ್ ಭವಿಷ್ಯ. ದಾಸ ಅರೆಸ್ಟ್ ಆಗಿ 98 ದಿನ, ಸೆಂಚುರಿಗೆ ಇನ್ನೆರಡು ದಿನ ಬಾಕಿ. ಎಂಬತ್ತಾರು ದಿನಗಳಿಂದ ಬೆಂಗಳೂರು ಬಳ್ಳಾರಿ ಸೆರೆಮನೆಯಲ್ಲಿ ಕಾಟೇರ. ದರ್ಶನಿಗೆ ಜಾಮೀನು ಸಿಗುತ್ತೋ ಇಲ್ವೋ? ವಕೀಲರ ಲಾ ಪಾಯಿಂಟ್. ಚಾರ್ಜ್ ಶೀಟ್ನಲ್ಲಿ ಸುಮಾರು ವಿಚಾರಗಳಿದ್ದರೂ ಅದನ್ನು ನ್ಯಾಯದ ಮುಂದೆ ಹಾಜರುಪಡಿಸಬೇಕು, ವಿವರಗಳನ್ನು ನ್ಯಾಯಾಲಯಕ್ಕೆ ತಿಳಿಸಬೇಕು. ಎವ್ರಿ ರೂಲ್ ಶುಡ್ ಹ್ಯಾವ್ ಅ ಎಕ್ಸೆಪ್ಷನ್. ಚಾರ್ಜ್ ಶೀಟ್ನಲ್ಲಿ ಭಯಾನಕ ಸತ್ಯ. ದಾಸನಿಗೆ ಬೇಲ್ ಸಿಗುತ್ತಾ? ಬೇಲ್ ಇಸ್ ಎ ರೂಲ್, ಜೈಲ್ ಇಸ್ ಎ ಎಕ್ಸೆಪ್ಷನ್. ರಕ್ತ ಸಿಕ್ತು, ಆರೋಪಿಯ ರಕ್ತನೂ ಎರಡು ಮ್ಯಾಚ್ ಆಗ್ತವೆ. ಸೆಲೆಬ್ರಿಟಿ ಸ್ಟೇಟಸ್, ಪ್ರಭಾವಿ ಪಟ್ಟವೇ ಕಾಟೇರನಿಗೆ ಮುಳುವಾಗುತ್ತಾ? ಪಾಯಿಂಟ್ ನಂಬರ್ 1, ಈತ ಸೆಲೆಬ್ರಿಟಿ. ಸಾಕ್ಷ್ಯಗಳನ್ನ ನಾಶ ಮಾಡೋ ಸಂದರ್ಭ ಉಂಟಾಗತ್ತೆ ಅನ್ನೋ ದೃಷ್ಟಿಯಲ್ಲಿ ಬರೆಯುವುದು ಮರಡರು ಪ್ರಭಾವ. ಕಿಲ್ಲರ್ ಕಾಟೇರನ ಜಾಮೀನು ಗುಟ್ಟು, ಲಾ ಪಾಯಿಂಟ್ನಲ್ಲಿ ರಟ್ಟು. ಜೂನ್ 10, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆದ ದಿನ. ಜೂನ್ 22, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದ ದಿನ. ಇನ್ನೆರಡು ದಿನ ತುಂಬಿದ್ರೆ ದರ್ಶನ್ ಅರೆಸ್ಟ್ ಆಗಿ ಭರ್ತಿ 100 ದಿನ. ಇನ್ನು 14 ದಿನ ಕಳೆದ್ರೆ ದರ್ಶನ್ ಸೆರೆಮನೆ ಪಾಲಾಗಿ 100 ಡೇಸ್. ಚಾಲೆಂಜಿಂಗ್ ಸ್ಟಾರ್ ಖ್ಯಾತಿಯ ದರ್ಶನ್ನ ಸಾಕಷ್ಟು ಸಿನಿಮಾಗಳು ಶತದಿನೋತ್ಸವ ಆಚರಿಸಿದ್ದಿದೆ. ವಿಪರ್ಯಾಸ ಏನಂದ್ರೆ ಜೈಲು ಸೇರಿ 100ನೇ ದಿನವನ್ನ ನೋಡುವ ಸಮಯ ಕಾಟೇರನಿಗೆ ಹತ್ತಿರದಲ್ಲೇ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಸೆರೆಮನೆಯನ್ನೇ ಅರಮನೆ ಮಾಡಿಕೊಂಡ ಕಾರಣ ದರ್ಶನ್ ಬಳ್ಳಾರಿ ಜೈಲು ಪಾಲಾಗಿದ್ದಾನೆ. ಜೈಲಿನ ನಿಜ ಸ್ವರೂಪ ಹೇಗಿರುತ್ತೆ ಅನ್ನೋದು ದರ್ಶನ್ಗೆ ಈಗ ಅರಿವಾಗ್ತಾ ಇದೆ. ಬೇಡಪ್ಪ ಬೇಡ, ಜೈಲು ಸಹವಾಸ ಅನ್ನೋ ಹಾಗಾಗಿದೆ